ಇವತ್ತು ಈ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಒಂದು ಹೊಸ ರೆಸಿಪಿನ ಮಾಡೋಣ ಬನ್ನಿ. ಖಂಡಿತ ಈ ರೆಸಿಪಿ ನೀವು ಮೊದಲು ಯಾವತ್ತೂ ಮಾಡೂ ಇರಲ್ಲ, ತಿಂದು ಇರಲ್ಲ. ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಮೊದಲಿಗೆ ಒಂದು ಸೂಡಾಗುವಷ್ಟು ಪಾಲಕ್ ಸೊಪ್ಪನ್ನ ಮೊದಲಿನೇ ಕ್ಲೀನಾಗಿ ತೊಳೆದು ಇಟ್ಕೊಂಡಿನಿ. ಎಲೆ ಮಾತ್ರ ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೋಬೇಕು. ಹಾಗೆ ಈ ರೆಸಿಪಿ ನೀವು ಎಲ್ಲಿಂದ ನೋಡ್ತಿದ್ದೀರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ ನೋಡಿ, ಇವಾಗ ಪಾಲಕ್ ಸೊಪ್ಪ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಈ ರೀತಿ ತೊಗೋಬೇಕಾಗುತ್ತೆ. ನೀವಿಲ್ಲಿ ಪಾಲಕ್ ಸೊಪ್ಪಿನ ಕ್ವಾಂಟಿಟಿ ಜಾಸ್ತಿ ಕೂಡ ಮಾಡ್ಕೋಬೋದು, ಕಮ್ಮಿ ಕೂಡ ಮಾಡ್ಕೋಬೋದು. ಕೆಲವರಿಗೆ ಪಾಲಕ್ ಸೊಪ್ಪಿನ ಪಲ್ಯ ಅಂದರೆ ಇಷ್ಟ ಇರೋದಿಲ್ಲ, ಅಂಥವರು ಈ ವಿಧಾನದಲ್ಲಿ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡುವಂತಹ ರೆಸಿಪಿ ಇದು. ಓಕೆ ನೋಡಿ, ಪಾಲಕ್ ಸೊಪ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಾಗಿದೆ. ಕಟ್ ಮಾಡ್ಕೊಂಡಾದ್ಮೇಲೆ ಇದು ನಾನು ಒಂದು ಪ್ಯಾನ್ ಇಟ್ಕೊಂಡಿನಿ ಅಥವಾ ಸಣ್ಣ ಕಡಾಯಿ ಇಟ್ಕೊಂಡಿನಿ. ಇವಾಗ ಇದರಲ್ಲಿ ಒಂದು 3 ಚಮಚ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ. ಓಕೆ ನೋಡಿ, 3 ಚಮಚ ಕಡಲೆ ಹಿಟ್ಟು ಹಾಕ್ಕೊಂಡಿನಿ. ನಾನಿಲ್ಲಿ 3-4 ಚಮಚ ಹಾಕ್ಕೊಂಡಿನಿ. ಇವಾಗ ಏನಿಲ್ಲ, ಇದನ್ನು ಹಸಿ ವಾಸನೆ ಹೋಗೋ ತನಕ ಅಥವಾ ಸ್ವಲ್ಪನೇ ಘಮ್ ಅಂತೇಳಿ ಪರಿಮಳ ಬರಬೇಕು, ಅಲ್ಲಿ ತನಕ ಇದನ್ನು ಹುರ್ಕೊಂಡು ತೊಗೋಬೇಕಾಗುತ್ತೆ. ಮತ್ತು ಈ ರೆಸಿಪಿ ನೀವು ಎಲ್ಲಿಂದ ನೋಡ್ತಿದ್ದೀರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ ನೋಡಿ, ಇವಾಗ ಹಸಿ ವಾಸನೆ ಹೋಗಿದೆ ಈ ಕಡಲೆ ಹಿಟ್ಟಿಂದು. ಇವಾಗ ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ. ಇವಾಗ ಇನ್ನೊಂದು ದೊಡ್ಡ ಕಡಾಯಿ ಇಟ್ಕೊತಿದ್ದೀನಿ. ಇವಾಗ ಈ ಕಡಾಯಿನಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ. ಓಕೆ ನೋಡಿ, ಒಂದು 3 ಚಮಚ ಎಣ್ಣೆ ಬಿಸಿ ಮಾಡ್ಕೊತಿದ್ದೀನಿ ಕಡಾಯಿನಲ್ಲಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೊಂಡಿನಿ ಒಂದು ಸ್ವಲ್ಪನೇ. ಹಾಗೆಯೇ ಒಂದು ಸ್ವಲ್ಪನೇ ಹಿಂಗೆ ಹಾಕ್ಕೊತಿದ್ದೀನಿ. ಹಿಂಗಿದ್ದರೆ ಮಿಸ್ ಮಾಡದೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಜೀರಿಗೆ ಹಾಗೂ ಹಿಂಗೆ ಹಾಕಿದ ಮೇಲೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿದಂತಹ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿದಂತಹ 1-2 ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಇವಾಗ ಈ ಬೆಳ್ಳುಳ್ಳಿ ಹಾಗೂ ಈ ಮೆಣಸಿನ್ಕಾಯಿದು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕು. ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಹಾಕ್ತಿದ್ದೀನಿ. ಒಂದು 2-3 ಈರುಳ್ಳಿ ಹಾಕ್ಕೊಂಡಿನಿ ನಾನಿಲ್ಲಿ. ಇವಾಗ ಈ ಈರುಳ್ಳಿ ಕೂಡ ಅಷ್ಟೇ ಪೂರ್ತಿಯಾಗಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೊಂಡು ತೊಗೋಬೇಕು. ಓಕೆ ನೋಡಿ, ಇವಾಗ ಈರುಳ್ಳಿ ಪೂರ್ತಿಯಾಗಿ ಹಸಿ ವಾಸನೆ ಹೋಗಿದೆ. ಇವಾಗ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂತಹ ಟೊಮೆಟೊ ಸೇರಿಸ್ತಿದ್ದೀನಿ. ಓಕೆ ನೋಡಿ, ಇವಾಗ 1-2 ಮೀಡಿಯಮ್ ಸೈಜಿನ ಟೊಮೆಟೊನ ಹಾಕ್ಕೊಂಡಿನಿ ನಾನಿವಾಗ. ಈ ಟೊಮೆಟೊ ಸ್ವಲ್ಪನೇ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಇಲ್ಲಿ ಕಟ್ ಮಾಡಿದಂತಹ ಪಾಲಕ್ ಸೊಪ್ಪನ್ನ ಸೇರಿಸ್ತಿದ್ದೀನಿ. ಇಲ್ಲಿ ನಿಮಗೆ ಪಾಲಕ್ ಸೊಪ್ಪಿನ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಕರಗುತ್ತೆ, ಕರಿದ ಮೇಲೆ ಕಮ್ಮಿ ಆಗುತ್ತೆ ಅದು. ಇವಾಗ ಈ ಪಾಲಕ್ ಸೊಪ್ಪು ಹಾಕಿದ ಮೇಲೆ ಒಂದು 2-3 ನಿಮಿಷ ಅಥವಾ ಸ್ವಲ್ಪನೇ ಹಸಿ ವಾಸನೆ ಹೋಗೋ ತನಕ ಇದನ್ನು ಹಾಗೆಯೇ ಈ ರೀತಿ ಹುರ್ಕೊಂಡು ತೊಗೋಬೇಕು. ಪೂರ್ತಿ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗೋ ತನಕ ಈ ಪಾಲಕ್ ಸೊಪ್ಪನ್ನ ಹುರ್ಕೋಬೇಕು. ಓಕೆ ನೋಡಿ, ಪೂರ್ತಿಯಾಗಿ ಪಾಲಕ್ ಸೊಪ್ಪು ಸಾಫ್ಟ್ ಆಗಿದೆ. ಸಾಫ್ಟ್ ಆದರೆ ಸ್ವಲ್ಪನೇ ಆಗುತ್ತೆ, ಜಾಸ್ತಿ ಕ್ವಾಂಟಿಟಿಗೆ ಹಾಕೋಬೋದು ನೀವು ಮೊದಲಿಗೆ. ಇವಾಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಖಾರದ ಪುಡಿ, ಅರಿಶಿನ, ಧನಿಯಾ ಪುಡಿ, ಜೀರಾ ಪೌಡರ್ ಹಾಕ್ತಿದ್ದೀನಿ ಸ್ವಲ್ಪನೇ. ಹಾಗೆಯೇ ಇದಕ್ಕೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತಿದ್ದೀನಿ, ಒಂದು ಅರ್ಧ ಚಮಚ ಆಗುವಷ್ಟು. ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ. ಈ ಮಸಾಲೆ ಹಾಕಿದ ಮೇಲೆ ಮತ್ತೆ ಒಂದು ಸ್ವಲ್ಪನೇ ಇದನ್ನು ಅಥವಾ 1 ನಿಮಿಷ ಆಗೋ ತನಕ ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೊಂಡು ತೊಗೋಬೇಕು. ಇವಾಗ ನಾವು ಮೊದಲೇ ಹುರಿದಿಟ್ಟಿದ್ದೀವಲ್ಲ ಬೇಸನ್ ಹಿಟ್ಟು ಅಥವಾ ಕಡಲೆ ಹಿಟ್ಟು, ಅದನ್ನು ಹಾಕ್ತಿದ್ದೀನಿ. ಒಂದು 3 ಅಥವಾ 4 ಚಮಚ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ. ಮತ್ತು ಈ ಬೇಸನ್ ಹಿಟ್ಟು 1-2 ನಿಮಿಷ ಹಾಗೆಯೇ ಹುರ್ಕೊಂಡಿದ್ದ. ಇವಾಗ ಇದಕ್ಕೆ ನೀರು ಹಾಕ್ತಿದ್ದೀನಿ. ಇಲ್ಲಿ ನಿಮಗೆ ಗ್ರೇವಿಗೆ ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಳಿ. ಓಕೆ ನೋಡಿ, ನೋಡ್ಕೊಂಡು ನೀರನ್ನ ಹಾಕೋಬೋದು ನೀವಿಲ್ಲಿ. ನಾನಿಲ್ಲಿ ಸುಮಾರು 1.5 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿನಿ. ನಿಮಗೆ ತಿಡಿಬೇಕು ಗಟ್ಟಿ ಬೇಕು ಅಂತ ನೋಡಿಕೊಂಡೆ ನೀರನ್ನ ಹಾಕೋಬೋದು. ಬೇಸನ್ ಹಿಟ್ಟು ಹಾಕಿದ್ಮೇಲೆ ನೀರು ಹಾಕಿದ್ಮೇಲೆ ಒಂದು 5 ನಿಮಿಷ ಇದನ್ನು ಸ್ಲೋ ಗ್ಯಾಸ್ನಲ್ಲಿ ಕುದಿಸ್ಕೊಂಡು ತೊಗೊಂಡಿದ್ದೀನಿ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಾಕು. ಸೂಪರ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಪಾಲಕ್ ಸೊಪ್ಪಿನ ಕರಿ ರೆಸಿಪಿ ರೆಡಿ ಆಗುತ್ತೆ. ಬಿಸಿ ಅನ್ನ, ಚಪಾತಿ, ರೊಟ್ಟಿ ಹಾಗೂ ದೋಸೆ ಕೂಡ ಸೂಪರ್ ಆಗಿರುತ್ತೆ. ಓಕೆ, ಈ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.